ತುಮಕೂರಿನಲ್ಲಿ ರೈಲ್ವೆ ಕೆಳ ಸೇತುವೆಗೆ ಸೋಮಣ್ಣ ಚಾಲನೆ. ಶೀಘ್ರವೇ ಅರಸೀಕೆರೆ ಬೆಂಗಳೂರು ಮೆಮೊ ಟ್ರೈನ್ ಓಡಾಟ. ಗುಬ್ಬಿ ತಾಲೂಕಿನಲ್ಲಿ ಇಂದು ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಸಂಚಾರ ನಡೆಸ್ತಾ ಇದ್ದು, ನಿಟ್ಟೂರು ಹೋಬಳಿಯ ಬಂಡಿಹಳ್ಳಿ ಗೇಟ್ ಬಳಿ ಹೊಸದಾಗಿ ನಿರ್ಮಾಣವಾದ ಕೆಳ ಸೇತುವೆಗೆ ಸೋಮಣ್ಣ ಚಾಲನೆ ನೀಡಿದ್ರು. ಈ ವೇಳೆ ಮಾತನಾಡಿದ ಸೋಮಣ್ಣ, ರೈಲ್ವೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಅರಸೀಕೆರೆಯಿಂದ ಬೆಂಗಳೂರು ಮೆಮೊ ಟ್ರೈನ್ ಶೀಘ್ರವೇ ಸಂಚಾರ ಮಾಡಲಿದೆ ಎಂದು ಭರವಸೆಯನ್ನ ನೀಡಿದ್ರು. ಇನ್ನು ಈ ಮೆಮೊ ಟ್ರೈನ್ ಮಾರ್ಗ ಮಧ್ಯೆ ಎಲ್ಲಾ ನಿಲ್ದಾಣಗಳಲ್ಲಿಯೂ ಸ್ಟಾಪ್ ಆಗಲಿದ್ದು, ಗ್ರಾಮೀಣ ಭಾಗದ ಪ್ರಯಾಣಿಕರಿಗೆ ಅನುಕೂಲ ಆಗಲಿದೆ ಎಂದಿದ್ದಾರೆ. ಜೊತೆಗೆ ಬೆಂಗಳೂರು ಪೂನಾ ಎಕ್ಸ್ಪ್ರೆಸ್ ರೈಲು ತುಮಕೂರಿನಲ್ಲಿ ನಿಲುಗಡೆ ಮಾಡಲಾಗುತ್ತೆ ಎಂದು ತಿಳಿಸಿದ್ದಾರೆ. ಯಾವ್ಯಾವ ರೈಲುಗಳು ಇವತ್ತು ಈಗಾಗಲೇ ಹೈ ಸ್ಪೀಡ್ ರೈಡು ನಮ್ಮಲ್ಲಿ ಒಂದು ಬರ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೊಂದನ್ನ ಪುಣೆ ಬೆಂಗಳೂರಿಂದ ಪುಣೆಗೆ ಆಗ್ತಕ್ಕಂಥದ್ದು, ಅದು ಕೂಡ ತುಮಕೂರಿನಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ತುಮಕೂರು ಬೆಂಗಳೂರು ಭಾಗದ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು 2 ಲೈನ್ ರೈಲ್ವೆ ಲೈನ್ ಇತ್ತು, ಅದನ್ನು 4 ಲೈನ್ಗಳನ್ನು ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಅಂದರೆ ಏನು ಅನ್ನೋದನ್ನು ಮಾಡೋದ್ರಿಂದ ಬೇರೆ ಬೇರೆ ಭಾಗದ ಜನ ಇಲ್ಲಿ ಬಂದು ವಾಸ ಮಾಡ್ತಾರೆ. ಅನೇಕರು ಒಂದೇ ಒಂದು ನಿಮ್ಮ ಅಂಡರ್ ಪಾಸು ಈ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಬಹುತೇಕರು ಬೆಂಗಳೂರಿನಲ್ಲಿ ತುಮಕೂರಿನಲ್ಲಿ ಇರೋರು ಕೂಡ ಆಯಾ ಊರುಗಳಿಗೆ ಹೋದರೆ ನಮಗೇನು ರಾತ್ರಿ 24 ಗಂಟೆಯಲ್ಲಿ ನಮ್ಮ ಊರಿಗೆ ಹೋಗಿ ಬರ್ಬೋದು ಅನ್ನುವ ಸವಲತ್ತಿದೆ. ನಾವು ಯಾಕೆ ಅಲ್ಲೇ ವಾಸ ಮಾಡಬಾರ್ದು ಅನ್ನೋ ಭಾವನೆ ಬರ್ತದೆ. ಕೊನೆಯಲ್ಲಿ ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಆಸ್ತಿಗಳು ಎಷ್ಟು ಇಟ್ಕೊಂಡಿದ್ರು ಏನು ಇಟ್ಕೊಂಡಿದ್ರು ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೆ ಮಗಳ ಮದುವೆಗೆ ಆಡಂಬರದ ಜೀವನಕ್ಕೋಸ್ಕರ ಆಸ್ತಿಯನ್ನು ಮಾರಾಟಕ್ಕೆ ಇಡಬೇಡಿ, ಮಾರಾಟ ಮಾಡಬೇಡಿ. ಇನ್ನು ಕೇವಲ 15, 20 ಅಲ್ಲ 10 ವರ್ಷದಲ್ಲಿ ನಿಮ್ಮ ಆಸ್ತಿಯ ಬೆಲೆ 100 ಪಟ್ಟು ಜಾಸ್ತಿ ಆಯ್ತದೆ. 1 ಎಕರೆ 2 ಎಕರೆ ಇದೆ ಅಂತ ಕೊಟ್ಟರೆ ಮತ್ತೆ ಏನೂ ಸಿಗೋದಿಲ್ಲ. ಸವಲತ್ತು ಸಿಗ್ತವೆ, ಒಳ್ಳೊಳ್ಳೆ ಕಾರ್ಖಾನೆಗಳು ಬರ್ತಾ ಇವೆ, ಏನೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಸೋಮಣ್ಣ ಒಬ್ಬ ಲೋಕಸಭಾ ಸದಸ್ಯನಾಗಿ ಆ ಲೋಕಸಭಾ ಸದಸ್ಯರ ಮಾಡಿದಂಥ ಜನರ ಋಣವನ್ನು ಯಾವ ರೀತಿ ತೀರಿಸ್ಬೋದು ಅನ್ನೋದಕ್ಕೆ ನಾವು ನಮ್ಮದೇ ಆದಂಥ ಚಿಂತನೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳ ಹತ್ರ ನಿವೇದನೆ ಮಾಡಿದ್ದೀವಿ. ಇನ್ನು ರೈಲ್ವೆ ಗೇಟ್ ಹಾಕಿದಾಗ 20 ನಿಮಿಷ ತಡವಾಗ್ತಾ ಇದ್ದರ ಬಗ್ಗೆ ಅರಿತ ಪ್ರಧಾನಿಗಳು ಮನುಷ್ಯನ ಸಮಯಕ್ಕೆ ಬೆಲೆ ನೀಡಿ ದೇಶದೆಲ್ಲೆಡೆ ಗೇಟ್ ರಹಿತ ರೈಲ್ವೆ ಸಂಚಾರಕ್ಕೆ ಅನುವು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ 900 ಕೋಟಿಗೂ ಅಧಿಕ ಹಣ 31 ಕೆಳ ಸೇತುವೆ ಕಾಮಗಾರಿಯಲ್ಲಿ ನಡೆದಿದೆ. ಈ ಪೈಕಿ 24 ಸೇತುವೆ ಈ ವರ್ಷಾಂತ್ಯಕ್ಕೆ ಪೂರ್ಣಗೊಳ್ಳಲಿದೆ. ಅತಿ ಹೆಚ್ಚು ಸೇತುವೆಗಳು ಗುಬ್ಬಿ ತಾಲೂಕಿನಲ್ಲಿ ನಿರ್ಮಾಣ ಆಗ್ತಾ ಇದೆ. ನಂತರ ತುಮಕೂರು ಗ್ರಾಮಾಂತರ ಹಾಗೂ ತಿಪಟೂರು ತಾಲೂಕಲ್ಲಿದೆ ಎಂದಿದ್ದಾರೆ. ತುಮಕೂರಿನಲ್ಲಿ ನಮ್ಮ ಇಲಾಖೆಗಳ ಕಾರ್ಯಕ್ರಮಗಳು ಮಾಡೋದಕ್ಕೆ ಎಲ್ಲರ ಸಹಕಾರವೂ ಕೂಡ ಇದೆ. 52,000 ಕೋಟಿ ರೂಪಾಯಿಗಳ ಯೋಜನೆಗಳು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ನಡೀತಾ ಇದೆ. 52,000 ಕೋಟಿ, ಇನ್ನೂ 50,000 ಕೋಟಿ ರೂಪಾಯಿ ಕೂಡ ಮಾಡ್ತಕ್ಕಂಥ ಸೂಚನೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ದೇಶದಲ್ಲಿ ಮುಂದಿನ 1-1.5 ತಿಂಗಳಲ್ಲಿ ಯಲಹಂಕದಲ್ಲಿ ಒಂದು ಮೆಗಾ ಕೋಚಿಂಗನ್ನು ನಾವು ಮಾಡ್ತಾ ಇದ್ದೀವಿ. 8 ಫ್ಲೋರ್ ಬರ್ತದೆ. ಮೇಲ್ಗಡೆ ಫ್ಲೈಓವರ್ನಲ್ಲಿ 8 ಫ್ಲೋರ್ನಲ್ಲಿ ಟ್ರೈನ್ ಓಡಾಡ್ತದೆ, ಕೆಳಗಡೆ 8 ಫ್ಲೋರ್ನಲ್ಲಿ ಟ್ರೈನ್ ಓಡಾಡ್ತದೆ. ತಾತಯ್ಯನವರೇ, ಈ ಟ್ರೈನ್ಗಳನ್ನು ರಿಪೇರಿ ಮಾಡೋದಕ್ಕೆ, ಕ್ಲೀನ್ ಮಾಡೋದಕ್ಕೆ, ಮತ್ತು ಅವು ಯಾವ ರೀತಿ ಏನು ಅನ್ನೋದನ್ನು ನೋಡೋದಕ್ಕೆ ವಾರದಲ್ಲಿ ಒಂದಿನ ಒಂದು ಟ್ರೈನು ನಿಲ್ಲಿಸ್ತದೆ. ಅದು ಯಾಕಪ್ಪ ನಿಲ್ಲಿಸ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಕೂಡ ಎಲ್ಲ ಒಂದು ಕಡೆ ಕಂಬಿ ಮೇಲೆ ಓಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಆ ಮೆಗಾ ಕೋಚಿಂಗನ್ನು ಕೂಡ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ತುಂಬ ಆಸಕ್ತಿಯನ್ನು ವಹಿಸಿ ಕರ್ನಾಟಕಕ್ಕೆ 6,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಈ 6,000 ಕೋಟಿ ರೂಪಾಯಿನಲ್ಲಿ 2 ವರ್ಷದಲ್ಲಿ ಮಾಡೋದ್ರಿಂದ ಇನ್ನೂ ಅಷ್ಟು ತುಮಕೂರಿನಲ್ಲೂ ಕೂಡ ಒಂದು ಕ್ಯಾತ್ ಸಂತ್ರದ ಹತ್ರ ಒಂದು ಪಿಟ್ ಲೈನನ್ನು ಮಾಡಬೇಕು ಅಂತ ಇದ್ದೀವಿ. ಕಂಟೈನರ್ ಕಾರ್ಪೊರೇಷನ್ನಿಂದ ನಿಮ್ಮ ತಿಮ್ಮರಾಜನಹಳ್ಳಿ ಹತ್ರ ಸುಮಾರು 2,000 ಮೇಲ್ಪಟ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ರೈಲ್ವೆ ಇಲಾಖೆಯ ಒಂದು ಯೋಜನೆಯನ್ನು ಆದಮೇಲೆ ಹೇಳ್ತೀನಿ. ಇವಾಗ ಪೂರ್ತಿಯನ್ನು ನಾನು ಹೇಳಕ್ಕೆ ಹೋದರೆ ನಾಳೆ ಎಲ್ಲ ಒಂದು ಕಡೆ ತೊಂದರೆ ಆಗೋದು ಬೇಡ. ನಾನು ಬೂದಿ ಮುಚ್ಚಿದ ಕೆಂಡ ಅನ್ನೋ ಹಾಗೆ ಎಲ್ಲೆಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಜನಕ್ಕೆ, ನಮ್ಮ ಭಾಗಕ್ಕೆ ಅನುಕೂಲ ಮಾಡ್ಬೋದು, ಅನುಕೂಲವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನು ಈ ವೇಳೆ ರೈಲ್ವೆ ಇಲಾಖೆಯ ಎಂಡಿಆರ್ ಪ್ರವೀಣ್, ಮುಖ್ಯ ಅಭಿಯಂತರ ಪ್ರಸಾದ್, ಕಾಮಗಾರಿ ಮುಖ್ಯಸ್ಥ ರಾಜೀವ್ ಶರ್ಮಾ, ಕೃಷ್ಣ ಚೈತನ್ಯ ಸೇರಿದಂತೆ ಮೈತ್ರಿ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.